winter is coming. ಐ ಸ್ಕ್ವಾಡ್ ಈ ವಿಂಟರ್ ಆರ್ಕ್ ಚಾಲೆಂಜ್ನ ಬಿಗಿನರ್ಸು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಸೀರೀಸ್ ಆಗಿ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಸೀರೀಸಲ್ಲಿ ಇವತ್ತು ವಿಡಿಯೋ 1. ಇವತ್ತಿನ ವಿಡಿಯೋದಲ್ಲಿ ಈ ವಿಂಟರ್ ಆರ್ಕ್ ಚಾಲೆಂಜ್ನ ರೂಲ್ ನಂಬರ್ 1 ಏನು ಅಂತ ನೋಡೋಣ. ರೂಲ್ ನಂಬರ್ 1 ಏನು ಅಂದರೆ ವೀಕ್ಲಿ ನೀವು 5 to 6 ಡೇಸ್ ಜಿಮ್ಮಲ್ಲೋ ಇಲ್ಲಾಂದ್ರೆ ಮನೆಯಲ್ಲೋ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಅದಕ್ಕೆ ಅಂತ ನೀವು 1 hour 2 hour ಜಿಮ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇನಿಲ್ಲ, ಮನೇಲಿ 1 hour ಎಕ್ಸಸೈಸ್ ಮಾಡಬೇಕು ಅಂತೇನಿಲ್ಲ. ನೀವು ಬಿಗಿನರ್ಸ್ ಆಗಿರೋದ್ರಿಂದ ಮನೇಲಿ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂದರೆ ಒಂದು 10 ನಿಮಿಷ 15 ನಿಮಿಷ ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡಿ. ಇಲ್ವಾ 5 ನಿಮಿಷ ಆಗುತ್ತಾ 5 ನಿಮಿಷ ಎಕ್ಸಸೈಸ್ ಮಾಡಿ. ಪುಷಪ್ಸ್ ಆಗುತ್ತಾ ಪುಷಪ್ಸ್ ಮಾಡಿ, ಸ್ಕ್ವಾಟ್ಸ್ ಆಗುತ್ತಾ ಸ್ಕ್ವಾಟ್ಸ್ ಮಾಡಿ. ಜಿಮ್ಗೆ ಹೋಗ್ತಾ ಇರೋರು ಫಾರ್ಮ್ ಬಗ್ಗೆ ಫೋಕಸ್ ಮಾಡಿ. ನೀವು ಹೆವಿ ವೇಟ್ಸ್ ಎತ್ತೋದಕ್ಕೆಲ್ಲ ಹೋಗ್ಬಿಡಿ. ಯಾವ್ಯಾವ ಎಕ್ಸಸೈಸ್ ಯಾವ್ಯಾವ ಫಾರ್ಮಲ್ಲಿ ಮಾಡಬೇಕು ಅನ್ನೋದನ್ನ ಫೋಕಸ್ ಮಾಡಿ. ಯಾಕಂದರೆ ನೀವು ಹೆವಿ ವೇಟ್ಸ್ ಎತ್ತೋದಕ್ಕೆ ಹೋದರೆ ಎರಡೇ ದಿನದಲ್ಲಿ ನಿಮಗೆ ಮೈಕೈ ನೋವು ಬಂದು ಮಲಿಕೊಂಡ್ಬಿಡ್ತೀರಾ. 2 ವಾರನೋ ಇಲ್ಲ 1 ವಾರ ಆದಮೇಲೂ ಸ್ವಲ್ಪ ಟೈಮ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೀವು ಜಿಮ್ಗೆ ಹೋಗ್ತಾ ಇರೋರು ಸ್ವಲ್ಪ ಆ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ರೀತಿ ನಿಧಾನಕ್ಕೆ ಚೇಂಜಸ್ನ ತೊಗೊಂಬಂದರೆ ನಿಮ್ಮ ಬಾಡಿ ನಿಮ್ಮ ಮೈಂಡ್ ಎಲ್ಲನೂ ಅಡಾಪ್ಟ್ ಆಗುತ್ತೆ. ನಿಮ್ಮಿಂದ ಲಾಂಗ್ ಟರ್ಮ್ ಗಂಟ ಈ ಎಕ್ಸಸೈಸ್ನ ವರ್ಕೌಟ್ನೆಲ್ಲಾನು ಮಾಡ್ಬೋದು. ಓಕೆ, ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಕೊಡಿ. ನಾಳೆ ಈ ವಿಂಟರ್ ಆರ್ಕ್ ಚಾಲೆಂಜ್ನ ರೂಲ್ ನಂಬರ್ 2 ನೋಡೋಣ. ಅದನ್ನ ಹೇಗೆ ಅಚೀವ್ ಮಾಡೋದು ಅಂತ ನೋಡೋಣ. ನಾಳೆ ಸಿಗೋಣ. ಬಾಯ್.